ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಭಾಳ ದಿನಗಳಾದಮೇಲೆ ವಾಪಸ್ ನಾನು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತು ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗಲ್ಲ, ಬಟ್ ಆದರೆ ನನ್ನ ಡ್ಯೂಟಿ, ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನು ನಾನು ನಿಮಗೆ ಹೇಳಬೇಕು. ಸೊ ಅದರಿಂದ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ. ಬಿಕಾಸ್ ಯಾವಾಗಲೂ ನಾವು ಕಲಿಯೋದು ಯಾವಾಗ ಅಂತಂದರೆ ನಾವು ಬುಕ್ ಓದಿ ಏನಾದರೂ ಮೂವಿ ನೋಡಿ ಅಲ್ಲ, ಯಾವಾಗ ನಾವು ರಿಯಲ್ ಲೈಫಲ್ಲಿ ಒಬ್ಬರು ನೋಡಿ ಕಲಿತೀವಿ, ದಟ್ ಈಸ್ ದ ರಿಯಲ್ ಲರ್ನಿಂಗ್. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ, ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಜೂನಿಯರ್ಸ್ ಎಲ್ಲರೂ, ಅವರಿಗೆ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಸ್ವಲ್ಪ ಜನ ಸ್ಟಾರ್ಟ್ ಮಾಡಿ ಅವ್ರು ಫುಲ್ ಒಳ್ಳೆ ರೀಚ್ ಸಿಗ್ತಿದೆ ಅವರಿಗೆ, ತುಂಬ ಚೆನ್ನಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಐ ಅಪ್ರಿಷಿಯೇಟ್ ದೆಮ್. ಆ್ಯಂಡ್ ಇನ್ನೂ ಎಷ್ಟೊಂದು ಜನ ಸ್ಟಾರ್ಟ್ ಮಾಡಬೇಕಂತ ಇದ್ದಾರೆ, ಬಟ್ ಸ್ಟಾರ್ಟ್ ಮಾಡೋಕ್ಕೆ ಭಯ. ಸೊ ಇವಾಗ ನಾನು ನನ್ನ ಸ್ಟೋರಿನ ನಾನು ಹೇಳ್ತೀನಿ. ಸೊ ಅದರಿಂದ ಅವ್ರಿಗೆ ಏನಾದರೂ ಓಕೆ, ಈ ಥರ ಇದ್ದವನೇ ವೀಡಿಯೋ ಮಾಡ್ತಿದ್ದಾನೆ ಅಂತಂದರೆ ನನಗೇನು ಅಂತ ಅನ್ಸ್ಬೋದು ಸ್ವಲ್ಪ ಜನಕ್ಕೆ. ಅವಾಗ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಬೇಕಾಗಿರೋದು ಅಷ್ಟೇ, ಎಲ್ಲರೂ ಅವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನು ಮಾಡ್ತಾ ಇದ್ದಾರೆ, ಅವರು ಖುಷಿಯಾಗಿರ್ತಾರೆ, ಅವ್ರ ಸುತ್ತಮುತ್ತಲು ಇರೋ ಸರೌಂಡಿಂಗ್ ಕೂಡ ಫುಲ್ ಹ್ಯಾಪಿಯಾಗಿರುತ್ತೆ. ಸೊ ಇಷ್ಟಿದ್ರೆ ಲೈಫಲ್ಲಿ ಇನ್ನೇನು ಬೇಕು ಹ್ಯೂಮನ್ಸ್ಗೆ. ಎಸ್. ಸೊ ನನ್ನ ಲೈಫಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಯಾವ ಥರ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ, ಅದು ನಿನ್ನೆ ಮೊನ್ನೆ ಅಲ್ಲ. ಆ್ಯಂಡ್ ಇದು ಯಾರು ನನಗೆ ಫಸ್ಟಿಂದ ಇದ್ದಿರೋ ಡ್ರೀಮ್ ಕೂಡ ಅಲ್ಲ ಇದು ಆ್ಯಕ್ಚುಲಿ ಕಾಂಟೆಂಟ್ ಕ್ರಿಯೇಷನ್. ಬಿಕಾಸ್ ನಾನು ಯಾವಾಗಲೂ ಫೀಲ್ಡಲ್ಲೇ ಇರ್ತಿದ್ದೆ. ಅಂದರೆ ನಾನು ಬರೀ ಸ್ಪೋರ್ಟ್ಸ್, ಇವಾಗ ಕೂಡ ಸ್ಪೋರ್ಟ್ಸ್, ನಾನು ಎಷ್ಟು ಸ್ಪೋರ್ಟ್ಸ್ ಆಡ್ತೀನಿ ಅಂದರೆ ಯಾವುದಾದ್ರು ಒಂದು ಹೊಸ ಸ್ಪೋರ್ಟ್ಸ್ ತಂದು ಇದನ್ನು ಆಡು ಅಂತಂದರೆ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ಕಲಿತು ಅದ್ರ ಮೇಲೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ನನಗೆ ಆ ಥರ. ಸೊ ನನ್ನ ಸ್ಕೂಲ್ ಡೇಸಿಂದ ನಾನು ಸ್ಪೋರ್ಟ್ಸಲ್ಲೇ ಇದ್ದೆ. ಸೊ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ನಾನು ಕಾಂಟೆಂಟ್ ಕ್ರಿಯೇಷನ್ ಬರ್ತೀನಿ ಅಂತ. ಇನ್ಫ್ಯಾಕ್ಟ್ ನಾನು ನೋಡಿ ಕ್ರಿಂಜ್ ಅಂತ ಅನಿಸ್ತಿತ್ತು ನನಗೆ, ಯಾರಾದರೂ ಬೇರೆಯವ್ರು ಮಾಡ್ತಿದ್ರೆ. ಸೊ ಈ ಥರ ಇದ್ದೆ ನಾನು. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ನನಗೆ ತುಂಬ ದೂರ ಇತ್ತು. ಎದಕ್ಕಂತಂದರೆ, ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕಂತಂದರೆ ಅದರಲ್ಲಿ ಫಸ್ಟ್ ಮಾತಾಡಬೇಕು ನೀಟಾಗಿ. ಆ್ಯಂಡ್ ಜನ ಹತ್ರ ಮಾತಾಡಬೇಕು, ಸ್ಟ್ರೇಂಜರ್ಸ್ ಹತ್ರ ಮಾತಾಡಬೇಕು, ಫ್ರೆಂಡ್ಸ್ ಹತ್ರ ನೀಟಾಗಿ ಓಪನ್ ಅಪ್ ಆಗಿ ಮಾತಾಡಬೇಕು. ಪ್ರಾಬ್ಲಮ್ ಏನಂತಂದರೆ ನನಗೆ ಅದು ಬರಲ್ಲ. ನಾನು ಎಷ್ಟು ಸತಿ ಟ್ರೈ ಮಾಡಿದ್ರು ಅದು ನನಗೆ ಬರ್ತಾನೇ ಇದ್ದಿಲ್ಲ. ಸೊ ನಾನು ಯಾವಾಗಲೂ ನನಗೆ ಒಬ್ಬರ ಜೊತೆ ಕ್ಲೋಸ್ ಆಗಬೇಕಂತಂದರೆ ಐ ವುಡ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಅಷ್ಟು ಟೈಮ್ ತೊಗೊಂಡ್ಮೇಲೆ ಅವ್ರ ಜೊತೆ ಫುಲ್ ಕ್ಲೋಸ್ ಇರ್ತಿದ್ದೆ. ಅವಾಗ ಯಾವ ಥರ ಕ್ಲೋಸ್ ಇರ್ತಿದೆ ಅಂದರೆ ದೂರನೇ ಆಗಲ್ಲ, ಅಷ್ಟು ಕ್ಲೋಸ್. ಸೊ ಈ ಥರ ಇದ್ದಾಗ ನೀವು ಹೆಂಗೆ ಅನ್ಕೊತೀರಿ ನಾನು ಇವಾಗ ಬಂದು ವೀಡಿಯೋಲ್ಲಿ ಮಾತಾಡ್ತಿದ್ದೀನಿ ಅಂತ? ಸೊ ಇದನ್ನು ಹೇಳಬೇಕಂತಂದರೆ ನಾನು ಪಿ ಯು ಸಿಗೆ ಹೋಗಬೇಕು. ಸೊ ನಾನು ಪಿ ಯು ಸಿಯಲ್ಲಿದ್ದಾಗ ನನ್ನ ಬೆಂಚಲ್ಲಿ ನಾವು 3 ಮೆಂಬರ್ಸ್, ಆ್ಯಕ್ಚುಲಿ 5 ಮೆಂಬರ್ಸ್ ಕೂರ್ತಿದ್ವಿ, ಬಟ್ 3 ಮೆಂಬರ್ಸ್ ವಿ ವರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ನಾವು ಸ್ಕೂಲ್ ಮೇಟ್ಸ್ ಕೂಡ, ಕಾಲೇಜ್ ಮೇಟ್ಸ್ ಕೂಡ. ಸೊ ಅವಾಗ ಕುತ್ಕೊಂಡಾಗ ನಾವು ಏನೋ ಡಿಸ್ಕಸ್ ಮಾಡ್ತಾಯಿದ್ವಿ. ನಮ್ಗೆ ಯಾವ ಥರ ನಮ್ಮ ಕಾನ್ವರ್ಸೇಷನ್ ಯಾವ ಥರ ಇರ್ತಿತ್ತು ಅಂದರೆ, ಮಚ್ಚ ನೆಕ್ಸ್ಟ್ 20 ಇಯರ್ಸಲ್ಲಿ ನಾವು ಕರೋಡ್ಪತಿ ಆಗಬೇಕು, ಬಿಲಿಯನಿಯರ್ ಆಗಬೇಕು, ಈ ಥರ ಕಾನ್ವರ್ಸೇಷನ್ಸ್. ಸೊ ಈ ಥರ ಇದ್ದಾಗ ನನ್ನ ಫ್ರೆಂಡ್ ಒಂದ್ಸತಿ ಹೇಳಿದ್ರು, ಇದೊಂದು ಸ್ಟಾರ್ಟಪ್ ಐಡಿಯಾ ಇದೆ, ಇದು ಮಾಡಿದರೆ ನಾವು ಪಕ್ಕ ಕರೋಡ್ಪತಿ ಆಗ್ತೀವಿ, ಈ ಥರ ಎಲ್ಲ ಹೇಳ್ತಿದ್ದ. ಸೊ ಅವಾಗ ನಾವು ನೋಡಿಕೊಂಡು ಅವಾಗ ಡಿಸೈಡ್ ಮಾಡ್ತೀವಿ, ಇವಾಗ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಬೇಕು. ಸೊ ಅದು ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡೋದು? ಸೊ 3 ಜನ ಸೇರಿ ಮಾಡಬೇಕು. ಅದಕ್ಕೆ ಅವನು ಡಾಕ್ಟರ್ ಆಗ್ತಿದ್ದ, ಲೈಕ್ ಅವನು ಪಿ ಯು ಸಿಯಲ್ಲಿ ಬಯೋ ತೊಗೊಂಡು ಮುಂದೆ ಡಾಕ್ಟರ್ ಆಗ್ಬೇಕಂತಿದ್ದ. ನಾವಿಬ್ಬರು ಇಂಜಿನಿಯರ್ ಆಗ್ತಾಯಿದ್ವಿ. ಸೊ ಅದಕ್ಕೆ ಅವ್ನು ಹೇಳ್ದ, ನಾನು ಡಾಕ್ಟರ್ ಆಗ್ತೀನಿ, ನಾನು ಬಂದಿರೋ ಇನ್ಕಮಲ್ಲಿ 50% ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ನಾನು ನಿಮ್ಮ ಕಂಪ್ನಿಗೆ ಕೊಡ್ತೀನಿ. ಅಂದರೆ ನಮ್ಮ ಕಂಪ್ನಿಗೆ 3 ಜನ ಸೇರಿ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ನನ್ನ ಫ್ರೆಂಡ್, ಓಕೆ ನಾನು ಇಂಜಿನಿಯರ್ ಆಗ್ತೀನಿ, ಅದರಿಂದ ಕೊಡ್ತೀನಿ ಅಂತಂದು. ಸೊ ಆಮೇಲೆ ಅವರಿಬ್ಬರೇ ನನಗೆ ಸಜೆಸ್ಟ್ ಮಾಡಿದರು, ನೀನು ಸುಮ್ಮನೆ ಯೂಟ್ಯೂಬ್ ಏನಾದರೂ ಮಾಡಿಬಿಡು, ಯೂಟ್ಯೂಬಿಲ್ಲ ಇನ್ಸ್ಟಾಲ್ ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರು. ಸೊ ಅದರಿಂದ ಕೂಡ ಎಷ್ಟೊಂದು ಜನ ಅರ್ನ್ ಮಾಡ್ತಿದ್ದಾರೆ, ಆ್ಯಂಡ್ ಅದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಈ ಥರ ಎಲ್ಲ ಹೇಳಿದರು. ದೆನ್ ಅವ್ರ ಮಾತು ಕೇಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಮನೆಗೆ ಬಂದೆ, ಯೂಟ್ಯೂಬ್ ಓಪನ್ ಮಾಡಿದೆ. ಸೊ ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಹೊಸ ಯೂಟ್ಯೂಬ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು. ಸೊ ಎಲ್ಲ ಓಪನ್ ಮಾಡಿ ನೋಡಿ ಕಲಿತು ಕ್ರಿಯೇಟ್ ಮಾಡಿ ಇನ್ನೇನು ವೀಡಿಯೋ ಶೂಟ್ ಮಾಡಬೇಕು. ನಾನು ಯೋಚನೆ ಮಾಡ್ತೀನಿ ಏನು ಕಂಟೆಂಟ್ ಮಾಡಲಿ ಅಂತ. ಸೊ ಯಾವುದಾದ್ರೂ ಒಂದು ಹೊಸ ಕಂಟೆಂಟ್ ಮಾಡಬೇಕಂತಂದರೆ ಅದಕ್ಕೆ ಫೇಸಲ್ಲಿ ನಾವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು. ಆ್ಯಂಡ್ ದಟ್ ಈಸ್ ನಾಟ್ ಮೀ, ಬಿಕಾಸ್ ನಾನು ಬಂದು ಮಾತಾಡೋದು ಇಟ್ಸ್ ಜೋಕ್ ಆಫ್ ದಿ ಸೆಂಚುರಿ. ಸೊ ಅದಕ್ಕೆ ನಾನು ಬೇರೆ ಥರ ಇನ್ನೇನು ಕಾಂಟೆಂಟ್ಸ್ ಇರ್ತವೆ, ಲೈಕ್ ನಾನು ಬಂದು ಮಾತಾಡೋದಂಥದ್ದು ಅಂತ ನೋಡ್ತಿದ್ರೆ ಅವಾಗ ಏನೇನೋ ಬಂದು ಲೈಕ್ ಸಮ್ ಸಾಂಗ್ಸ್ ವೀಡಿಯೋಸ್ ಆ ಥರ ಎಲ್ಲ ಇರೋ ನೀಶ್. ಸೊ ಅದನ್ನು ಟ್ರೈ ಮಾಡಿದೆ ನಾನು ಸ್ವಲ್ಪ ದಿನ. ಬೇರೆ ಕಡೆ ಅಕೌಂಟಲ್ಲಿ ಇರೋ ಸಾಂಗ್ಸ್ನೆಲ್ಲ ತೊಗೊಂಡು ನನ್ನ ಅಕೌಂಟಲ್ಲಿ ಹಾಕ್ತಿದ್ದೆ, ಆ್ಯಂಡ್ ವ್ಯೂಸ್ ಬರ್ತಾನೆ ಇದ್ದಿಲ್ಲ. ಸೊ ದೆನ್ ಆಮೇಲೆ ಬೇರೆ ಕ್ರಿಕೆಟ್ ವೀಡಿಯೋಸ್ ಎಲ್ಲ ಇರ್ತಿತ್ತು, ಅದನ್ನೆಲ್ಲ ತೆಗೆದು ನನ್ನ ಅಕೌಂಟಲ್ಲಿ ಹಾಕ್ತಿದ್ದೆ. ನನ್ನ ಅಕೌಂಟ್ ಯಾವ ಥರ ಇತ್ತು ಅಂತಂದರೆ ನಿಮಗೆಲ್ಲ ಸಿಗ್ತಿತ್ತು, ಕಾಮಿಡಿ, ಶಾರ್ಟ್ ವೀಡಿಯೋಸ್, ಲಾಂಗ್ ವೀಡಿಯೋಸ್, ಸಾಂಗ್ಸ್, ಮೂವೀಸ್ ಎಲ್ಲ, ಕ್ರಿಕೆಟ್, ಫುಟ್ಬಾಲ್ ಎಲ್ಲ ವೀಡಿಯೋಸ್ ಹಾಕ್ತಿದ್ದೆ ನಾನು. ಬಟ್ ಅದರಲ್ಲಿ ಏನಿದೆ, ಒಂದು ಕಡೆಯಿಂದ ಡೌನ್ಲೋಡ್ ಮಾಡೋದು, ಅದನ್ನು ತಂದು ನಾನು ಪೋಸ್ಟ್ ಮಾಡೋದು. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಇಸ್. ಸೊ ಅದನ್ನೆಲ್ಲ ಮಾಡ್ತಿದ್ದೆ ನಾನು. ಬಟ್ ಒಂದು ದಿವಸ ಏನಾಯಿತು, ಹಿಂಗೆ ಓಪನ್ ಮಾಡಿ ನೋಡಿದೆ, ಕಂಟಿನ್ಯೂಸ್ ವ್ಯೂಸ್, ಕಮೆಂಟ್ಸ್ ಎಲ್ಲ ಬರ್ತಿದೆ ನಮ್ಮದು ಯೂಟ್ಯೂಬ್ ನೋಟಿಫಿಕೇಷನ್ಸಲ್ಲಿ. ನಾನು ಶಾಕ್ ಆಗ್ತಿದೆ, ಯಾವುದೋ ವೀಡಿಯೋ ವೈರಲ್ ಹೋಗ್ಬಿಟ್ಟಿದೆ. ಆಮೇಲೆ ನೋಡಿದೆ, ಒಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದ ಒಂದು ಮ್ಯಾಚಿನ ಕ್ಲಿಪ್ಪು, 3-4 ಮಿನಿಟ್ಸ್ ಕ್ಲಿಪ್ಪು, ಅದನ್ನು ಹಾಕಿದ್ದೆ. ಅದು ಯಾವಾಗದು 3 ಇಯರ್ಸ್ ಹಿಂದೆದು ಇವತ್ತು ಹಾಕಿದ್ದೆ.
ಆ್ಯಂಡ್ ನಾಳೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಇತ್ತು. ಸೊ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಪ್ರೀಪೋನ್ ಆಗಿ ಮ್ಯಾಚ್ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ. ಅದು ಕ್ಯಾಪ್ಷನ್ ಆ ಥರ ಹಾಕಿದ್ದೆ ನಾನು. ಸೊ ಅದಕ್ಕೆಲ್ಲರೂ ನೋಡಿ ಅದ್ರ ಕಮೆಂಟ್ಸಲ್ಲಿ ಎಲ್ಲರೂ ಬೈತಿದ್ದಾರೆ, ಇವನ್ನೆಲ್ಲ ಫುಲ್ ಸ್ಕ್ಯಾಮ್ ಇದ್ದಾನೆ, ಹಳೆ ವಿಡಿಯೋ ಹಾಕಿ ನಾಳೆದು ಪ್ರೀಪೋನ್ ಆಗಿದೆ ಆ ಥರ ಎಲ್ಲ ಹೇಳ್ತಿದ್ರು. ಸೊ ಅದೆಲ್ಲ ಲೈಕ್ 80-90 ಕೆ ವ್ಯೂಸ್ ಬಂತು. ಸೊ ಅದಾದಮೇಲೆ 1K ಸಬ್ಸ್ಕ್ರೈಬರ್ಸ್ ಕೂಡ ಆಯಿತು. ನಾನು ಫುಲ್ ಓಕೆ ಇವಾಗ ಫುಲ್ ಅರ್ನ್ ಮಾಡ್ಬೋದು, ಆಮೇಲೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡ್ಬೋದು ಆ ಥರ ಈ ಥರ ನಾನು ಮಲ್ಕೊಂಡಿದ್ದು. ನೆಕ್ಸ್ಟ್ ಡೇ ನೋಡ್ತೀನಿ ಯೂಟ್ಯೂಬ್ ಓಪನ್, ನಾನೇನು ಅನ್ಕೊಂಡಿದ್ದೆ ಮಲ್ಕೊಂಡಿದ್ಮೇಲೆ 1 ಮಿಲಿಯನ್ ಆಗಿರುತ್ತೆ ಅಂತ. ಓಪನ್ ಮಾಡಿ ನೋಡಿದರೆ ಅಕೌಂಟೇ ಇದ್ದಿಲ್ಲ, ಅಕೌಂಟ್ ಡಿಲೀಟ್ ಆಗಿತ್ತು. ಅದು ನಿಮಗೆ ಗೊತ್ತು ಏನಂತ. ಸೊ ಏನಪ್ಪ ಅಂತಂದರೆ ಅವನು ಯಾವ ಒರಿಜಿನಲ್ ಓನರ್ ಇದ್ನೋ ಆ ವಿಡಿಯೋದು, ಅವನು ನನ್ನ ಅಕೌಂಟ್ಗೆ ಸ್ಟ್ರೈಕ್ ಹಾಕಿ ವಿಡಿಯೋ ಅಕೌಂಟ್ 2 ಉಡೀಸ್. ಸೊ ದೆನ್ ಐ ಅಗೇನ್ ರಿಸರ್ಚ್ಡ್ ಅಬೌಟ್ ಯೂಟ್ಯೂಬ್ ಪಾಲಿಸೀಸ್. ಅವಾಗ ಗೊತ್ತಾಯಿತು ಓಕೆ ಸ್ಟ್ರೈಕ್ ಅಂತ ಇರುತ್ತೆ, ಅದೇನಾದರೂ ಸ್ಟ್ರೈಕ್ ಯಾರಾದರೂ ಹಾಕಿದರೆ ನಮ್ಮ ವಿಡಿಯೋ ಹೋಗುತ್ತೆ, ಅಕೌಂಟ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ದೆನ್ ಐ ಟ್ರೈ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಯಾವುದು ವರ್ಕೌಟ್ ಆಗಿಲ್ಲ. ಸೊ ನಾನು PUC ಮುಗಿಸಿ ಇಂಜಿನಿಯರಿಂಗ್ ಬಂದೆ. ಆ್ಯಂಡ್ ಇಂಜಿನಿಯರಿಂಗಲ್ಲೂ ಒಂದು ಸ್ವಲ್ಪ ದಿನ ಐ ವಾಸ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಆಲ್. ಬಟ್ ನನ್ನ ಹತ್ರ ಒಂದು ಒಳ್ಳೆಯ ಮೊಬೈಲ್ ಇದ್ದಿಲ್ಲ, ಕ್ಲಾರಿಟಿ ಚೆನ್ನಾಗಿ ಬರ್ತಿದ್ದಿಲ್ಲ ವೀಡಿಯೋ ಮಾಡಬೇಕಂತಂದರೆ. ಸೊ ದೆನ್ ಐ ಪರ್ಚೇಸ್ಡ್ iPhone 11. ದೆನ್ ಅದಾದಮೇಲೆ ಸುಮ್ಮನೆ ನನ್ನ ಸಿನಿಮ್ಯಾಟಿಕ್ ವೀಡಿಯೋಸ್ ಮಾಡೋಕ್ಕೆ ಇಷ್ಟ, ಅದನ್ನು ಪೋಸ್ಟ್ ಮಾಡೋಕ್ಕಂತಲ್ಲ, ಬಟ್ ನನಗೆ ಮಾಡೋಕ್ಕೆ ಇಷ್ಟ, ಅದನ್ನು ನಾನೇ ನೋಡ್ತಾ ಇರ್ತೀನಿ ಯಾವಾಗಲೂ. ಸೊ ಈ ಥರ ಮಾಡ್ತಾ ದೆನ್ ಅಗೇನ್ ಇನ್ನೊಂದು ಸತಿ ನನ್ನ ಮೈಂಡಲ್ಲಿ ಒಂದು ಐಡಿಯಾ ಪಾಪಾಯಿತು, ಮತ್ತೆ ಸ್ಟಾರ್ಟ್ ಮಾಡೋಣ ಕಾಂಟೆಂಟ್ ಕ್ರಿಯೇಷನ್ ಅಂತ. ಸೊ ಬಟ್ ಈ ಸತಿ ನನಗೆ ಆ ಥರ ಫೇಸ್ಲೆಸ್ ಮತ್ತು ವಾಯ್ಸ್ಲೆಸ್ ಬೇಡ ಆಗಿದೆ. ಐ ವಾಂಟೆಡ್ ಟು ಬಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ಅದನ್ನು ಟ್ರೈ ಮಾಡ್ತಿದ್ದೆ ನಾನು, ಯಾವಾಗಲೂ ಮಿರರ್ ಮುಂದೆ ನಿಂತು ಯಾವ ಥರ ಮಾತಾಡಬೇಕು ಅಂತ. ದೆನ್ ಫೈನಲಿ 1 year 1 month ಬ್ಯಾಕ್, ಸೊ ಜಾನಲ್ಲಿ ಲಾಸ್ಟ್ ಇಯರ್, ಆವಾಗ ಐ ಡಿಸೈಡೆಡ್ ಟು ಸ್ಟಾರ್ಟ್ ಅ ಫಿಟ್ನೆಸ್ ಅಕೌಂಟ್ ಇದು ಇನ್ಸ್ಟಾಲಿ. ಅವಾಗ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಟೈಮ್ ವಿಡಿಯೋ ಮಾಡಿ ಶೂಟ್ ಮಾಡಿ ಅದನ್ನೆಲ್ಲ ಎಡಿಟ್ ಮಾಡಿ ರೆಡಿ ಮಾಡಿ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಒಂದು ಹೊಸ ಅಕೌಂಟಲ್ಲಿ, ಅಜಾಕ್ಸ್ಟ್ರಾ ಅಂತ ಇವಾಗಿರೋ ಪ್ರೆಸೆಂಟ್ ಅಕೌಂಟ್. ಸೊ ಅದೊಂದು 3-4 ಡೇಸ್ ಆದರೂ ಕೂಡ ಒಂದು ವ್ಯೂ ಕೂಡ ಬಂದಿಲ್ಲ. ನಾನು ಅನ್ಕೊಂತಿದ್ದೆ ಇನ್ಸ್ಟಾಲ್ ಎಲ್ಲರೂ ಮಿಲಿಯನ್ಸಲ್ಲಿ ವ್ಯೂಸ್ ಬರ್ತಿದೆ, ನನಗೇನು ಒಂದು ಬರ್ತಿಲ್ಲ ಅಂದು. ಸೊ ದೆನ್ ಅವಾಗ ಬರ್ತಾ ಏನಾಯ್ತು ಅಂತಂದರೆ, ಚೆನ್ನಾಗಾಯ್ತು ಬಿಡು, ವ್ಯೂಸ್ ಬಂದಿಲ್ಲ, ಯಾರು ನೋಡಿಲ್ಲ, ಇಲ್ಲಾಂದರೆ ಯಾರು ನೋಡಿದರೆ ಬಂದು ಅದ್ರ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಇಲ್ಲಾಂದರೆ ಇನ್ಸಲ್ಟ್ ಮಾಡ್ತಾರೆ, ಈ ಥರ ಎಲ್ಲ ಅಂದ್ಕೊಂಡಿದ್ದೆ. ಎಸ್ಪೆಷಲಿ ನಮ್ಮ ಹಾಸ್ಟೆಲಲ್ಲಿ, ಯಾಕಂದರೆ ಬಿಕಾಸ್ ನಾವು ಫುಲ್ ಈ ಥರ ಇದ್ದರೆ, ಈ ಥರ ಒಂದು ಆಪರ್ಚುನಿಟಿ ಸಿಕ್ಕರೆ ಮುಗೀತು, ನಾನಾಗಲಿ ಯಾರಾಗಲಿ ಮುಗೀತು. ಸೊ ಈ ಥರ ಅಂದ್ಕೊಂಡಿದ್ದೆ. ಆಮೇಲೆ ಒಂದು 2-3 ಡೇಸ್ ಆದಮೇಲೆ ಒಂದು ವ್ಯೂ ಬಂದು ಅದೊಂದು ಲೈಕ್ ಬಂದುಬಿಡ್ತು. ಯಪ್ಪ, ನಾನು ಅನ್ಕೋತಿದ್ದೆ ಈ ಒಂದು ವ್ಯೂ ನನ್ನ ಹಾಸ್ಟೆಲಲ್ಲಿ ಯಾರು ಇರಬಾರ್ದು ಅಂತ, ಬಿಕಾಸ್ ಒಬ್ಬ ನೋಡಿದರೆ ಅದು ನಮ್ಮ ಪಕ್ಕ ನನ್ನ ಗ್ರೂಪಲ್ಲಿ ಬಂದೇ ಬರುತ್ತೆ ಅಂತ. ಆ್ಯಂಡ್ ನಮ್ಮ ಗ್ರೂಪಲ್ಲಿ ವೀಡಿಯೋ ಬಂತು ಗೈಸ್. ಸೊ ನಾನೇನು ಅಂದ್ಕೊಂಡೆ ಅದಾಯಿತು, ಏನಾಗಬಾರ್ದು ಅಂದ್ಕೊಂಡೆ ಅದೇ ಆಗ್ಬಿಡ್ತು. ಸೊ ನಮ್ಮ ಗ್ರೂಪಲ್ಲಿ ವೀಡಿಯೋ ಕಳಿಸ್ಬಿಟ್ಟು ಅವನು, ಆ್ಯಂಡ್ ಅವಾಗಿಂದ ನಮ್ಮ ಕಾಲೇಜಲ್ಲೆಲ್ಲ ವೈರಲ್ ಆಯಿತು. ಸೊ ಅದೇನೋ 30 days ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಏನಂತಂದರೆ, ನಾನು 30 days ಚಾಲೆಂಜ್ ಅಂತ ಫಸ್ಟ್ ವೀಡಿಯೋ ಹಾಕಿದ್ದೆ, ಇನ್ನೂ ಅನೌನ್ಸ್ಮೆಂಟ್ ನಾನು ಮಾಡ್ತೀನಂತ. ನಾನು ಯಾರು ನೋಡಿಲ್ಲ ಅಂದರೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಆಲ್ರೆಡಿ 1K 2K ವ್ಯೂಸ್ ಬಂದುಬಿಟ್ಟಿತ್ತು ಅದಕ್ಕೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟಿದ್ದಾರೆ, ಕಮೆಂಟ್ ಆಗ್ತಿದ್ದಾರೆ, ಓಕೆ ರೆಡಿ, ವಿ ಆರ್ ರೆಡಿ, ವಿ ವಾಂಟ್ ಟು ಸಿ ಯು ಡೂಯಿಂಗ್ ದಟ್ ಚಾಲೆಂಜ್, ಆ ಥರ ಈ ಥರ ಅಂತ. ಸೊ ಇವಾಗ ನಾನು ಮಾಡಲೇಬೇಕು. ಸೊ ಐ ಸ್ಟಾರ್ಟೆಡ್. ನನ್ನ ವೀಡಿಯೋಲಿ ಮಾತಾಡ್ತಿದ್ದೆ, ನಾನು ಏನೇನೋ ಮಾತಾಡ್ತಿದ್ದೆ, ನನಗೆ ಗೊತ್ತಿದ್ದಿಲ್ಲ. ಸೊ ಅದು ಹಾಗೆ ಏನೇನೋ ಮಾತಾಡಿ ಇವಾಗ ಒಂದು ರೇಂಜ್ಗಿದ್ದೀನಿ, ಇನ್ನೂ ಮುಂದೆ ಕಲಿಬೇಕು ಅದೇ ಥರ. ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದೆ, ಆ 30 days ಚಾಲೆಂಜ್ ಮುಗಿಸಿದೆ. ಸೊ ಸಕ್ಸಸ್ಫುಲಿ ಐ ಕಂಪ್ಲೀಟೆಡ್ ದಟ್ ಚಾಲೆಂಜ್. ಆ್ಯಂಡ್ ಅದರಲ್ಲಿ ಏನಂದರೆ 30 daysವರೆಗೂ ಫಿಟ್ನೆಸ್ಸಿಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಐ ಡಿಡ್ ದಟ್. ಸೊ ಅದರಿಂದ ನನಗೆ ನನ್ನ ಫಿಸಿಕಲ್ ಅಪಿಯರೆನ್ಸ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ಆಮೇಲೆ ನೆಕ್ಸ್ಟ್ ಕೂಡ ನಾನು ಸ್ವಲ್ಪ ಸ್ಟ್ರೆಚಸ್ಸು ಅದು ಇದು ಬಾಡಿ ಪೇನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಯಾವ ಥರ ಹೋಗ್ಬೇಕಂತ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ವ್ಯೂಸ್ ಎಲ್ಲ ಸ್ಟಾಪ್ ಆಯಿತು ಬರೋಕ್ಕೆ. ಸೊ ಐ ಆಲ್ಸೋ ಸ್ಟಾಪ್ ಡೂಯಿಂಗ್ ವೀಡಿಯೋಸ್. ಸೊ ಅದಾದಮೇಲೆ ಒಂದು 3-4 months ಗ್ಯಾಪ್ ಆಯಿತು. ಅವಾಗ ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ನಾನು ಸ್ಟಾಪ್ ಮಾಡಿದೆ, ಸೊ ನನ್ನ ಮೋಟಿವ್ ಏನಿತ್ತು ವೀಡಿಯೋ ಮಾಡೋಕ್ಕೆ ಅಂತ. ಅವಾಗ ಸ್ಟಾರ್ಟಿಂಗ್ ನಾನು ಮಾಡಬೇಕಾದಾಗ ನನಗೆ ವ್ಯೂಸ್ ಬೇಕು, ಅರ್ನ್ ಮಾಡಬೇಕು, ಅದು ಇದು ಎಲ್ಲ ಮೈಂಡಲ್ಲಿತ್ತು. ಸೊ ಅದು ಯಾವುದೂ ಆಗಲಿಲ್ಲ ಅಂತ ನಾನು ವೀಡಿಯೋ ಬಿಟ್ಟೆ. ಬಟ್ ಆಮೇಲೆ ಮತ್ತೆ ಯೋಚನೆ ಮಾಡಿದೆ, ಸೊ ಆಯಿತು, ನನಗೆ ವ್ಯೂಸ್ ಬಂದಿಲ್ಲ, ದುಡ್ಡು ಬಂದಿಲ್ಲ, ಬಟ್ ನನಗೆ ಏನು ಬಂದಿದೆ, ಇದರಿಂದ ಏನು ಔಟ್ಪುಟ್, ನನಗೆ ಒಳ್ಳೆ ಪಾಸಿಟಿವಾಗಿ ಏನು ಸಿಕ್ಕಿದೆ ಅದನ್ನು. ಸೊ ನಾನು ಬೇರೆಯವ್ರ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಮಾಡೋದ್ರಿಂದ ನನ್ನ ಫಿಸಿಕ್ ಕೂಡ ತುಂಬ ಇಂಪ್ರೂವ್ ಆಗ್ತಿದೆ. ಸೊ ಕಾನ್ಫಿಡೆನ್ಸ್ ಬರ್ತಿದೆ, ಇಷ್ಟೆಲ್ಲ ಇದೆ. ಸೊ ವೈ ಐ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಫಾಲೋವರ್ಸ್ ಆ್ಯಂಡ್ ಮನಿ. ಸೊ ಮತ್ತೆ ಐ ಥಾಟ್, ಅದೆಲ್ಲ ಬಿಟ್ಟು ಮತ್ತೆ ನಾವು ಸ್ಟಾರ್ಟ್ ಮಾಡೋಣ, ಅದರಿಂದ ಆ್ಯಕ್ಚುಲಿ ಸೆಲ್ಫ್ ಬೆನಿಫಿಟ್ ಜಾಸ್ತಿ ಇದೆ, ಅದಕ್ಕೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗಿಂದ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ಬಂದಿದ್ದೀನಿ. ಸೊ ನನಗೆ ಗೊತ್ತು ನಂದು ಯೂಟ್ಯೂಬ್ ಮತ್ತು ಇನ್ಸ್ಟಾ ಜರ್ನಿನ ಯಾವ ಥರ ಮುಂದೆ ತೊಗೊಂಡೋಗ್ಬೇಕಂತ. ಸೊ ನನಗೆ ಬೇಕಾಗಿರೋ ಗ್ಯಾಡ್ಜೆಟ್ಸ್ ಅದೆಲ್ಲ ಇವಾಗ
ಎಟ್ ಪ್ರೆಸೆಂಟ್ ಇಲ್ಲ, ಬಟ್ ಯಾವಾಗ ಸಿಗುತ್ತೆ ಅದನ್ನು ನಾನು ಅಪ್ಗ್ರೇಡ್ ಮಾಡಿ ಮತ್ತು ನಂದು ಇನ್ನೊಂದು ಒಳ್ಳೆ ಒಂದು ಥಾಟ್ ಬಂದಿದೆ ಮೈಂಡಲ್ಲಿ. ಸೊ ಫಿಟ್ನೆಸ್ ಆ್ಯಂಡ್ ಟ್ರಾವೆಲಿಂಗ್ ಎರಡು ಕಾಂಬೋ ಪೋಸ್ಟ್ ಮಾಡಿದರೆ ಯಾವ ಥರ ಇರುತ್ತಂತ. ಸೊ ಅದು ಕೂಡ ಶೀಘ್ರದಲ್ಲಾಗುತ್ತೆ. ಸೊ ಅಲ್ಲಿವರೆಗೆ ನೀವು ವೇಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ಹೇಳ್ದಲ್ಲ ಇವಾಗ ಫಿಟ್ನೆಸ್ ಮತ್ತು ಟ್ರಾವೆಲಿಂಗ್, ಸೊ ಇದರಲ್ಲಿ ನಿಮ್ಗೆ ಏನಾದರೂ ನನಗೆ ಸಜೆಷನ್, ಅಡ್ವೈಸ್, ಇಲ್ಲಾಂತಂದರೆ ಎಡಿಟಿಂಗ್, ಇಲ್ಲಾಂದರೆ ವಿಡಿಯೋ ಶೂಟ್, ಸಿನಿಮ್ಯಾಟಿಕ್, ಇದರಲ್ಲಿ ಏನಾದರೂ ನನ್ನ ಪಾರ್ಟಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ, ಇದನ್ನು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೋ, ಇದು ಚೆನ್ನಾಗಿರುತ್ತೆ ಅಂತ ನಿಮಗೆ ಯಾವ ಥರ ಬೇಕಾದರೂ ಸಜೆಷನ್ಸ್ ಬೇಕಾದರೆ ಕೊಡ್ಬೋದು. ಬಿಕಾಸ್ ಕಮೆಂಟ್ ಸೆಕ್ಷನ್ ಓಪನ್ ಆಗಿರುತ್ತೆ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬೈಬೋದು, ಇಷ್ಟ ಆದರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಯಾರಿಗೆ ಬೇಕಾದರೂ ಶೇರ್ ಮಾಡಿ. ಬಿಕಾಸ್ ಇದು 18+, 18- ಆ ಥರ ಏನಿಲ್ಲ, ಇಟ್ಸ್ ಅನ್ಫಿಲ್ಟರ್ಡ್. ಬಿಕಾಸ್ ಇದರಲ್ಲಿ ನನಗೆ ಏನು ಅನಿಸಿದೆ ಅದನ್ನ ಅಷ್ಟೇ ಹೇಳಿರ್ತೀನಿ, ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಷ್ಟೇ ಹೇಳಿದ್ದೀನಿ. ಸೊ ಕಾಂಟ್ರವರ್ಸಿಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಕಾಂಟ್ರವರ್ಸಿ ತುಂಬ ಜಾಸ್ತಿ ನಡೀತಿರುತ್ತೆ, ಬಟ್ ನನಗೆ ಕಾಂಟ್ರವರ್ಸಿಗೆ ಆಗೋದೇ ಇಲ್ಲ. ಐ ವಿಲ್ ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್. ನಾನು ಯಾವಾಗೂ ಕಾಂಟ್ರವರ್ಸಿ ಯಾವುದೋ ಒಂದು ಇಲ್ಲಾರ್ದು ನ್ಯೂಸ್ ತೊಗೊಂಡು ಇದು ಇದೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಜಸ್ಟ್ ಐ ವಿಲ್ ಬಿ ಮೈ ಸೆಲ್ಫ್. ನಾನು ಏನು ಮಾಡ್ತೀನಿ ಅದನ್ನು ನಾನು ತೋರಿಸ್ತೀನಿ, ನಾನು ಏನಿರ್ತೀನಿ ಅದೇ ನೀವು ನೋಡ್ತೀರಿ ಅಷ್ಟೇ. ಸೊ ದಟ್ಸ್ ಆಲ್ ಗೈಸ್. ಇವಾಗ ಸೊ ಆ್ಯಸ್ ಐ ಸೆಡ್ 183 ಡೇಸಲ್ಲಿ 100 ಡೇಸ್ ಆಗಿದೆ, ಇನ್ನೂ 83 ಡೇಸ್ ಇದೆ. ಸೊ ಆ 83 ಡೇಸ್ನ ಕಂಪ್ಲೀಟ್ ಮಾಡಿ ಆಮೇಲೆ ನಿಮಗೆ ಡೇ 1 ಮತ್ತು ಡೇ 183 ಡಿಫ್ರೆನ್ಸ್ ತೋರಿಸ್ತೀನಿ. ಸೊ ಎಸ್, ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.